ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮಿಕ್ಸ್ಡ್ ಆಪ್ಷನ್ ಎಂಟ್ರಿ ಯಾವ ರೀತಿಯಾಗಿ ಮಾಡೋದು, ಹಾಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕಾಲೇಜಸನ್ನು ಅರೇಂಜ್ ಮಾಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಅದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ. ವಾಟ್ಸಪ್ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಕಾಂಪಿಟೇಟಿವ್ ಇನ್ಫಾರ್ಮೇಷನ್ ಹಾಗೆ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ನಾನು ಬಂದರೆ ಅದನ್ನು ನಿಮಗೆ ಪಾಸ್ ಮಾಡ್ತಾನೆ ಇರ್ತೀನಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಮೇಜರಾಗಿ ಇಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ನರ್ಸಿಂಗ್, ಫಾರ್ಮ್ ಸೈನ್ಸ್, ಸೊ ವೆಟರ್ನರಿ ಸೈನ್ಸ್, ಇಷ್ಟು ಕೋರ್ಸ್ಗಳಿಗೆ ನಿಮಗೀಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಉಳಿದಂತಹ ಫಾರ್ಮಸಿಗೆ ಸೊ ಬೇಗ ಬಿಡ್ತಾರೆ ಆಪ್ಷನ್ ಎಂಟ್ರಿಯನ್ನು, ಅದು ಸಹ ಬಿಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ, ಇನ್ನೊಂದು 1-2 ದಿನದಲ್ಲಿ ನಿಮಗೆ ನಿನ್ನೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಬಟ್ ಅದಕ್ಕೆ ಮೊದಲು ನೀವೇನು ಮಾಡಿ ಅಂತಂದರೆ, ಫಸ್ಟು ಆಪ್ಷನ್ ಎಂಟ್ರಿಯನ್ನು ನೀವು ಫಸ್ಟ್ ಏನು ಮಾಡ್ಕೋಬೇಕು, ಈಗ ಆಲ್ರೆಡಿ ಇಂಜಿನಿಯರಿಂಗ್ ಬೇರೆ ಕೋರ್ಸ್ಗಳಿಗೆಲ್ಲ ಬಿಟ್ಟಿದ್ದಾರಲ್ವ, ಅದನ್ನು ನೀವು ಮಾಡ್ಕೋಬಹುದು. ಜೊತೆಗೆ ಫಸ್ಟು ನಿಮ್ಮ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಆಪ್ಷನ್ ಎಂಟ್ರಿಯಲ್ಲಿ ನೀವು ಒಂದು ಶೀಟ್ ತಗೊಂಡು ಲಿಸ್ಟನ್ನು ಬರ್ಕೋಬೇಕು. ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡೋಕ್ಕೆ ಹೋಗಲೇಬೇಡಿ. ಆಪ್ಷನ್ ಎಂಟ್ರಿ ಆ ಥರ ಮಾಡಬಾರ್ದು. ನೀವು ಫಸ್ಟು ಏನು ಮಾಡಬೇಕಂದ್ರೆ, ಒಂದು ಶೀಟನ್ನು ತೊಗೊಂಡು ಶೀಟಲ್ಲಿ ಕಂಪ್ಲೀಟಾಗಿ ಲಿಸ್ಟ್ ಬರ್ಕೊಂಡು ಹೋಗಬೇಕು. ಏನು ಲಿಸ್ಟ್ ಬರ್ಕೋಬೇಕು ನೀವು ಅಂತಂದರೆ, ಪ್ರಿಯಾರಿಟಿ ಆರ್ಡರ್ ವೈಸ್, ನಿಮ್ಮ ಪ್ರಿಯಾರಿಟಿ ಆರ್ಡರ್ ವೈಸ್ ಕೋರ್ಸ್, ಯಾವ ಕಾಲೇಜು, ನೀವು ಯಾವ ಕೋರ್ಸ್ ಮಾಡಬೇಕು ಅಂತಿದ್ದೀರಾ ಮತ್ತು ಯಾವ ಕಾಲೇಜಿನಲ್ಲಿ ಮಾಡಬೇಕು ಅಂತಿದ್ದೀರಾ, ಸೊ ಅವುಗಳನ್ನು ಪ್ರಿಯಾರಿಟಿ ಆರ್ಡರ್ ವೈಸು ಲಿಸ್ಟನ್ನು ಬರ್ಕೊಳ್ಬೇಕಾಗತ್ತೆ. ಸೊ ಅದು ಮೊದಲ ಡ್ಯೂಟಿ. ನೀವು ಫಸ್ಟು ಡೈರೆಕ್ಟಾಗಿ ಹೋಗಿ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಇನ್ನೂ 10 ದಿನ ಟೈಮ್ ಇದೆ, 30ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರೆ ನಿಮಗೆ. ಸೊ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಫಸ್ಟು ಲಿಸ್ಟ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ಲಿಸ್ಟ್ ಮಾಡ್ಕೊಳ್ಳೋದು, ಈಗ ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೇರೆಯವರು ಸರ್ ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಕೊಳ್ಳೋದು ನೀವೇ ಹೇಳಿ ಸರ್ ಅಂತಂದರೆ, ನಾನು ಯಾವ ರೀತಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಬಟ್ ಯಾವ ಕಾಲೇಜಸ್ ಹಾಕ್ಕೋಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕು. ಯಾವ ಕೋರ್ಸ್ ಹಾಕ್ಕೋಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾಡ್ಕೋಬೇಕು ಆಪ್ಷನ್ ಎಂಟ್ರಿಯನ್ನು, ಮಿಕ್ಸ್ಡ್ ಆಪ್ಷನ್ ಎಂಟ್ರಿಯನ್ನು, ಒಂದು ಸಿಂಪಲ್ ಒಂದು ಎಕ್ಸಾಂಪಲನ್ನು ಹೇಳ್ತೀನಿ. ನಿಮ್ಮ ಇಂಟ್ರೆಸ್ಟ್ ಏನಿದೆ ಫಸ್ಟು, ಸರ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಂದು ಫಸ್ಟ್ ಪ್ರಿಫರೆನ್ಸು ಸರ್. ಸೆಕೆಂಡ್ ಪ್ರಿಫರೆನ್ಸ್ ಏನು ನಿಂದು, ಕಂಪ್ಯೂಟರ್ ಸೈನ್ಸಲ್ಲಿ ಯಾವ್ಯಾವ ಕಾಲೇಜ್ ಬೇಕು ಅಂತ ನೀನು ಅಂದ್ಕೊಳ್ತಾ ಇದೆಯಾ, ಅದನ್ನು ಏನು ಮಾಡ್ಕೊ, ಫಸ್ಟ್ ಲಿಸ್ಟ್ ಮಾಡ್ಕೊ. ನಿನಗೆ ಕಂಪ್ಯೂಟರ್ ಸೈನ್ಸಲ್ಲಿ ಇಲ್ಲ ಸರ್ ನಾನು ಕಂಪ್ಯೂಟರ್ ಸೈನ್ಸೇ ಮಾಡಬೇಕು ಅಂದರೆ, ಆಯಿತು ತಗೋ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಯಾವ್ಯಾವ ಟಾಪ್ ಕಾಲೇಜುಗಳಿಂದ ಎಂಟ್ರಿ ಮಾಡ್ಕೊಳ್ಳಿ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕು 5000 ರ್ಯಾಂಕ್ ಇರುತ್ತೆ ಅಂದ್ಕೊಳ್ಳಿ. ನೀವು GM ಕ್ಯಾಂಡಿಡೇಟ್ ಅಂತ ಅಂದ್ಕೊಳ್ಳಿ, 5000 ರ್ಯಾಂಕ್ ಇರುತ್ತೆ. ಸೊ ನಿಮಗೆ RV ಕಾಲೇಜು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗೋದಿಲ್ಲ. ಆ್ಯಸ್ ಪರ್ ದ ಡೇಟಾ ನೋಡಿದ್ರೆ, ನೀವು ಪ್ರೀವಿಯಸ್ ಇಯರ್ ಡೇಟಾ ನೋಡಿದ್ರೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗಿಗೆ GM ಕ್ಯಾಂಡಿಡೇಟ್ಗೆ 5000 ರ್ಯಾಂಕ್ಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜಲ್ಲಿ ಸಿಗಲ್ಲ. ಬಟ್ ಆದರೂ ನೀವೇನು ಮಾಡಬೇಕು, RV ಕಾಲೇಜನ್ನು ಫಸ್ಟ್ ಎಂಟ್ರಿ ಮಾಡ್ಕೋಬೇಕು. ನೀವು ಸಿಗೋದಿಲ್ಲ ಅಂತ ನೀವು ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡಿ. ಟಾಪ್ ಕಾಲೇಜುಗಳನ್ನು ಫಸ್ಟ್ ಪ್ರಿಯಾರಿಟಿ ತೊಗೊಂಡು ಮೊದಲಿಂದ ಎಂಟ್ರಿ ಮಾಡ್ಕೊಬನ್ನಿ. ಟಾಪ್ ಕಾಲೇಜುಗಳು ಇರಲಿ ಸರ್ ಅನ್ನುವಂಥ ಕಾಲೇಜುಗಳನ್ನು, ಸರ್ ಟಾಪ್ ಕಾಲೇಜಿದು ಬಟ್ ನನಗೆ ಸಿಗಲ್ಲ, ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸರ್, ಆ ಥರ ಮಾಡೋಕ್ಕೆ ಹೋಗಲೇಬೇಡಿ. ಟಾಪ್ ಕಾಲೇಜುಗಳನ್ನು ಮೊದಲಿಂದ ಹಾಕ್ಕೊಬನ್ನಿ. ಯಾವುದು, ಫಾರ್ ಎಕ್ಸಾಂಪಲ್ ನನಗೆ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನನಗೆ ಗೊತ್ತಿದೆ RV ಕಾಲೇಜ್ ಸಿಗಲ್ಲ ಅಂತ, ಬಟ್ ಸ್ಟಿಲ್ ನನ್ನ ಫಸ್ಟ್ ಆಪ್ಷನ್ ಏನು ಇಟ್ಕೊಳ್ತೀನಿ, ನಾನು RV ಕಾಲೇಜನ್ನು ಇಟ್ಕೊಳ್ತೀನಿ. ಸೆಕೆಂಡ್ ನಾನು ಏನು ಇಟ್ಕೊಳ್ತೀನಿ, ನನ್ನ ಸೆಕೆಂಡ್ ಪ್ರಿಯಡ್, ಸರ್ RV ಕಾಲೇಜ್ ಸಿಗಲಿಲ್ಲ ಅಂತಂದರೆ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ನನಗೆ PS ಆದರೂ ಓಕೆ ಸರ್, PS ಕಾಲೇಜಲ್ಲಿ PS ಕಾಲೇಜಲ್ಲಿ ಸೆಕೆಂಡ್ ಆಪ್ಷನ್ ಇಟ್ಕೊಳ್ತೀನಿ ಸರ್. ನಾನು ಸಪೋಸ್ PS ಕಾಲೇಜಲ್ಲಿ ಸಿಗಲಿಲ್ಲ ಅಂತಂದರೆ MS ರಾಮಯ್ಯ ಕಾಲೇಜನ್ನು ಇಟ್ಕೊಳ್ತೀನಿ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು. MS ರಾಮಯ್ಯಗಂತ ನಿಮ್ಮ ಪ್ರಿಯಾರಿಟಿ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಹೇಳ್ತಿರೋದು ಟಾಪ್ ಕಾಲೇಜ್ ವೈಸು ನೀವು ತೊಗೊಬನ್ನಿ ಆರ್ಡ್ರಾಗಿ. ಈಗ ನಿಮ್ಗೆ ಸಿಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಟಾಪ್ ಕಾಲೇಜುಗಳನ್ನು ಮೊದಲ ಪ್ರಿಯಾರಿಟಿಯಾಗಿ ತೊಗೊಂಡು ಬನ್ನಿ. ನೆಕ್ಸ್ಟ್ ಆಯಿತು, ಇಷ್ಟಾಯಿತು, ನಾನು ಒಂದು 10 ಕಾಲೇಜ್ ಎಂಟ್ರಿ ಮಾಡಿಕೊಂಡೆ. ಸರ್ ಈ 10 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಕ್ಕರೆ ನಾನು ತುಂಬ ಹ್ಯಾಪಿ ಸರ್ ಅಂತ ಹೇಳ್ತೀರಾ. ಸಪೋಸ್ ನೆಕ್ಸ್ಟ್ ಏನು, ಸರ್ ಈ 10 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗಲಿಲ್ಲ ಅಂತಂದರೆ ನಾನು ಸರ್ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಇಲ್ಲಾಂದರೆ BSc ಅಗ್ರಿಕಲ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 10 ಕಾಲೇಜ್ ಸಿಗಲಿಲ್ಲ ಅಂತಂದರೆ
ಅಗ್ರಿಕಲ್ಚರ್ ಸರ್, ಅಗ್ರಿಕಲ್ಚರಲ್ಲಿ ಟಾಪ್ ಕಾಲೇಜುಗಳನ್ನು ಹಾಕೊಬನ್ನಿ. ಈಗ ನಿಮಗೆ ನಿಮ್ಮದು KCET ರ್ಯಾಂಕು ಅಗ್ರಿಕಲ್ಚರ್ ರ್ಯಾಂಕ್ ಬಂದು ನಿಮ್ಗೊಂದು ಅರೌಂಡ್ 1500 2000 ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ 2000ಗೆ ಜನರಲ್ ಕ್ಯಾಂಡಿಡೇಟ್ಗೆ GK VK ಸಿಗೋ ಡೌಟು. ಬಟ್ ಸ್ಟಿಲ್ ನೀವೇನು ಮಾಡ್ಕೋಬೇಕು, GK VK ಹಾಕ್ಕೋಬೇಕು. ನೋಡಿ, ನಾನು ಯಾವ ರೀತಿ ಪ್ರಿಯಾರಿಟಿನ ಲಿಸ್ಟ್ ಬರ್ಕೋಬೇಕು ಫಸ್ಟ್ ನೀವು ಇದನ್ನು. ಸೊ ಫಸ್ಟ್ ಪ್ರಿಯಾರಿಟಿ RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ದಟ್ಸ್ ಫಸ್ಟ್ ಪ್ರಿಯಾರಿಟಿ ಪೇಜಲ್ಲಿ ಬರ್ಕೋಬೇಕು. ಸೆಕೆಂಡ್ ಒನ್ RV ಕಾಲೇಜ್ ಇಲ್ಲ ಅಂದರೆ ನೆಕ್ಸ್ಟ್ ನಾನು ಸೆಕೆಂಡ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ PS ಕಾಲೇಜ್ ಮಾಡ್ತೀನಿ. ಥರ್ಡ್ ಪ್ರಿಯಾರಿಟಿ ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ MS ರಾಮಯ್ಯ ಕಾಲೇಜ್. ಫೋರ್ತ್ ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ UVC ಕಾಲೇಜ್. ಸೊ ಈ ರೀತಿಯಾಗಿ ನಿಮ್ಮ ಪ್ರಿಯಾರಿಟಿ ಆರ್ಡರ್ ವೈಸನ್ನು ನೋಟ್ ಮಾಡ್ಕೊ ಬನ್ನಿ. ನೆಕ್ಸ್ಟ್ ಈಗ 10 ಕಾಲೇಜ್ ಆಯಿತು ಸರ್, ನನಗೆ 10 ಕಾಲೇಜಲ್ಲಿ ಸಿಕ್ಕರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓಕೆ ಸರ್. ಇಲ್ಲಾಂದರೆ ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ನನಗೆ BSc ಅಗ್ರಿಕಲ್ಚರ್ ಮಾಡ್ತೀನಿ ಸರ್. ಈ 10 ಟಾಪ್ ಕಾಲೇಜಲ್ಲಿ ಸಿಕ್ಕರೆ ಓಕೆ ಸರ್, ಇಲ್ಲಾಂದರೆ BSc ಅಗ್ರಿಕಲ್ಚರ್ ಮಾಡ್ತೀನಿ. BSc ಅಗ್ರಿಕಲ್ಚರ್ ಫಸ್ಟ್ ಕಾಲೇಜ್ ಹಾಕ್ಕೊಳ್ತೀನಿ. GK VK ಸಿಗಲ್ಲ, ಬಟ್ ಸ್ಟಿಲ್ ಹಾಕ್ಕೊಳ್ತೀನಿ. ಟಾಪ್ ಕಾಲೇಜುಗಳನ್ನು ಫಸ್ಟ್ ಪ್ರಿಯಾರಿಟಿ ಹಾಕೋ, ನಿಮ್ಮ ಲಕ್ ಚೆನ್ನಾಗಿದ್ರು ಸಿಗ್ಬೋದು, ಯಾರು ಗೊತ್ತು. ಹಾಗಾಗಿರೋದ್ರಿಂದ ಸೊ ಫಸ್ಟು ಟಾಪ್ ಕಾಲೇಜುಗಳಿಂದನೇ ಬನ್ನಿ. ಸೊ GK VK ಅದಾದಮೇಲೆ ನೆಕ್ಸ್ಟ್ ಕಾಲೇಜ್ ಹಾಸನ ಹಾಕ್ಕೊಳ್ತೀನಿ, ಮಂಡ್ಯ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಒಂದು 3 ಕಾಲೇಜ್ ಹಾಕ್ಕೊಳ್ತೀನಿ ಸರ್. ಈ 3 ಕಾಲೇಜಲ್ಲಿ ನನಗೆ BSc ಅಗ್ರಿಕಲ್ಚರ್ ಸಿಕ್ಕರೆ ಓಕೆ ಸರ್. ಇಲ್ಲಾಂದರೆ ನಾನು ಮತ್ತು ಇಂಜಿನಿಯರಿಂಗಲ್ಲೇ ನಾನು EC ಮಾಡ್ತೀನಿ ಸರ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ತೀನಿ ಸರ್. RV ಕಾಲೇಜಲ್ಲಿ ಮಾಡ್ತೀನಿ ಸರ್. ಇಲ್ಲ EC MS ರಾಮಯ್ಯದಲ್ಲಿ ನೋಡ್ತೀನಿ ಸರ್. ಇಲ್ಲ EC PS ಕಾಲೇಜಲ್ಲಿ ನೋಡ್ತೀನಿ ಸರ್. 1 2 3 10 ಕಾಲೇಜ್ ಆಯಿತು. 3 BSc ಅಗ್ರಿಕಲ್ಚರ್ ಆಯಿತು. ನೆಕ್ಸ್ಟ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ, EC ಹಾಕ್ಕೊಳ್ತಾ ಇದ್ದೀನಿ. EC ಆದರೂ ಹಾಕ್ಕೊಳ್ಳಿ. ಇಲ್ಲ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇನ್ನೂ ಬೇರೆ ಕಾಲೇಜುಗಳು ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ. ಬಟ್ ಇದು ನಿಮ್ಮ ಪ್ರಿಯಾರಿಟಿ ಆರ್ಡ್ರಲ್ಲಿ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಿಯಾರಿಟಿನಲ್ಲಿ ಏನಾದರೂ ಮಿಸ್ ಮಾಡಿದ್ದೀರಾ ಅಂತಂದರೆ ನೆಕ್ಸ್ಟ್ ನಿಮ್ಮ ಸೀಟ್ ಅಲಾಟ್ಮೆಂಟಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾವ ರೀತಿಯಾಗಿ ಪ್ರಾಬ್ಲಮ್ ಆಗುತ್ತೆ, ಫಾರ್ ಎಕ್ಸಾಂಪಲ್ಗೆ ನಿಮಗೆ ಒಂದು ಡೆಮೋ ತೋರಿಸ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಒಂದು ಕಾಣಿಸ್ತಿರುತ್ತೆ. ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಡೆಮೋ ಒಂದು ವೆರಿ ಇಂಪಾರ್ಟೆಂಟ್ ನಿಮಗೆ. ಯಾಕಂದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವು ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಿರೋ ಗೊತ್ತಾ, ಆಪ್ಷನ್ ಎಂಟ್ರಿ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಸರ್ ನನಗೆ ಇದು ಯಾವುದೋ ಕಾಲೇಜ್ ಸಿಕ್ಬಿಟ್ಟಿದೆ ಸರ್, ನನಗೆ ಬೇಡವೇ ಬೇಡ ಸರ್, ಆದರೂ ಸಿಕ್ಬಿಟ್ಟಿದೆ ಸರ್ ಅಂತ ನೀವು ಸ್ಟ್ರಗಲ್ ಆ ಥರ ಇದು ಮುಜುಗರ ಪಡೋದಕ್ಕಿಂತ ಈಗಲೇ ನೀವು ಪ್ರಾಪರಾಗಿ ಅರೇಂಜ್ ಮಾಡ್ಕೋಬಿಡಿ. ಆಗ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೀವು ರ್ಯಾಂಕ್ ತೊಗೊಂಡಿರೋದು ಒಂದು ಕಡೆ ಆದರೆ ಕಾಲೇಜುಗಳನ್ನು ಅರೇಂಜ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಒಂದು ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿರೋದು, ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಈಗ ಫಸ್ಟು ನನ್ನ ಪ್ರಿಯಾರಿಟಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಪ್ರಿಯಾರಿಟಿ ಏನು ಬೇಕಾದ್ರೂ ಇರ್ಬೋದು. ನನ್ನ ಪ್ರಿಯಾರಿಟಿ ಫಸ್ಟು ವೆಟರ್ನರಿ ಮಾಡಬೇಕು ಅಂತಿದ್ದೀನಿ ಸರ್ ನಾನು. ಹಾಗಾಗಿರೋದ್ರಿಂದ ಏನು ಮಾಡಿದ್ದೀನಿ, ನಾನು ವೆಟರ್ನರಿ ಕಾಲೇಜ್ ಹೆಬ್ಬಾಳ ಹಾಕ್ಕೊಂಡಿದ್ದೀನಿ. ಸೆಕೆಂಡ್ ಪ್ರಿಯಾರಿಟಿ ಬಂದು ವೆಟರ್ನರಿ ಕಾಲೇಜ್ ಹಾಸನ್ ಅಂತ ಹಾಕ್ಕೊಂಡಿದ್ದೀನಿ. ಮೂರನೇ ಪ್ರಿಯಾರಿಟಿ ವೆಟರ್ನರಿ ಕಾಲೇಜ್ ಶಿವಮೊಗ್ಗ ಅಂತ ಹಾಕ್ಕೊಂಡಿದ್ದೀನಿ. ವೆಟರ್ನರಿ ಕಾಲೇಜ್ ಗದಗ ಹಾಕ್ಕೊಂಡಿದ್ದೀನಿ ಸರ್. ಈ 4 ವೆಟರ್ನರಿ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕರೆ ಓಕೆ ಸರ್. ಇಲ್ಲಾಂದರೆ ನೆಕ್ಸ್ಟ್ ಸರ್ ನಾನು ನೆಕ್ಸ್ಟ್ 5th ಪ್ರಿಯಾರಿಟಿ ಏನಪ್ಪ ಅಂದರೆ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ ಸರ್. ಅದು RV ಇಂಜಿನಿಯರಿಂಗ್ ಕಾಲೇಜ್, ಇದು ಓಕೆ. ನನ್ನ ವೆಟರ್ನರಿ ಆ 4 ಕಾಲೇಜಲ್ಲಿ ಸಿಗಲಿಲ್ಲ ಅಂತಂದರೆ 5th ಆಪ್ಷನ್ ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ ಸರ್, RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್. ಅದೇ ಥರ MS ರಾಮಯ್ಯ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 6th. 7th ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ PS ಕಾಲೇಜ್ ಹಾಕ್ಕೊಂಡಿದ್ದೀನಿ. ಅಗೈನ್ 8th ಪ್ರಿಯಾರಿಟಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ BMS ಕಾಲೇಜ್ ಹಾಕ್ಕೊಂಡಿದ್ದೀನಿ ಸರ್. ನನಗೆ ಈ EC ಸಿಗಲಿಲ್ಲ ಅಂತಂದು ಪಕ್ಷದಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಈಗ ನೋಡ್ಬೋದು ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗಲಿಲ್ಲ ಅಂದರೆ EC ಸರ್. ಈಗ ನಾನು ನೆಕ್ಸ್ಟ್ ಆಪ್ಷನ್ 9th ಆಪ್ಷನ್ ಏನು ಹಾಕ್ಕೊಂಡಿದ್ದೀನಿ ಅಂತಂದರೆ RV ಕಾಲೇಜ್ EC ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಹಾಕ್ಕೊಂಡಿದ್ದೀನಿ, ಆ RV ಕಾಲೇಜಲ್ಲಿ ಸಿಗಲಿಲ್ಲ ಅಂತಂದರೆ BSc ಅಗ್ರಿಕಲ್ಚರ್ GK VK ಹಾಕ್ಕೊಂಡಿದ್ದೀನಿ. ನನಗೆ ಇದು EC ಸಿಗಲಿಲ್ಲ ಸರ್, ನನಗೆ BSc ಅಗ್ರಿಕಲ್ಚರ್ GK VK ಮಾಡ್ತೀನಿ. 10th ಪ್ರಿಯಾರಿಟಿ ನಂದದು. 11th ಪ್ರಿಯಾರಿಟಿ ಇದು ಯಾವುದೂ ಸಿಗಲಿಲ್ಲ 10 ಕಾಲೇಜಲ್ಲಿ, ಈ 10 ಆಪ್ಷನ್ಸಲ್ಲಿ ಯಾವುದೂ ಸಿಗಲಿಲ್ಲ ಅಂದರೆ 11 ಆಪ್ಷನ್ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಮಾಡ್ತೀನಿ ಸರ್. ನೆಕ್ಸ್ಟ್ ಈ 11 ಪ್ರಿಯಾರಿಟಿ ಕಾಲೇಜುಗಳು ಸಿಗಲಿಲ್ಲ ಸರ್. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಸೊ ಕಂಪ್ಯೂಟರ್ ಇದೇ ಥರ ನಾನು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಂಡು ಹೋಗ್ತೀನಿ. ಈಗ ಏನಾಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈಗ ಮೇಜರ್ ಪಾಯಿಂಟ್, ಈಗ ನೀವೇನು ಮಾಡಿಬಿಡ್ತೀರಾ ಅಂದ್ಕೊಳ್ಳಿ. ಸಿಂಪಲ್ ಒಂದು ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಬಂದು ಒಂದು 100 ರ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮ ರ್ಯಾಂಕ್ ಎಷ್ಟಿದೆ, 100 ಇದೆ ರ್ಯಾಂಕ್ ಇದೆ. ಅವಾಗೇನಾಗುತ್ತೆ, ನೀವು ವಿಶ್ವೇಶ್ವರ UVC ಕಾಲೇಜ್ ಇದೆಯಲ್ವಾ, ಇದನ್ನು ತೊಗೊಬಂದು ಫಸ್ಟ್ ಪ್ರಿಯಾರಿಟಿ ಹಾಕಿರ್ತೀರ. ಸರ್ ನಂದು ಡೌಟು ಸರ್, ನನಗೆ ಯಾಕೋ RV ಕಾಲೇಜ್ ಸಿಗೋದು, ನಾನು ಅದಕ್ಕೆ ಫಸ್ಟು ನನಗೆ UVC ಕಾಲೇಜ್ ಹಾಕ್ಕೊಂಡ್ಬಿಡ್ತೀನಿ ಸರ್, ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಹಾಕ್ಕೊಂಡ್ಬಿಡ್ತೀನಿ ಸರ್ ಫಸ್ಟು ಅಂತ ಹಾಕ್ಕೊಳ್ತೀರಾ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ನಾನು ಹೇಳ್ತಿರೋದು. ನಿಮ್ಮದು 100 ರ್ಯಾಂಕ್ ಇದೆ. ಸೊ ಯಾವ ರೀತಿಯಾಗಿ ನಿಮಗೆ ರ್ಯಾಂಕ್ ರನ್ ಆಗುತ್ತೆ ಗೊತ್ತಾ ಸಾಫ್ಟ್ವೇರಲ್ಲಿ, ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರ್ಯಾಂಕ್ 1 ಸ್ಟೂಡೆಂಟಿಂದ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಒಂದು ಸಿಂಪಲ್ ಬೇಸಿಕ್ ಥಿಂಗ್ ಇದು. ರ್ಯಾಂಕ್ 1 ಸ್ಟೂಡೆಂಟ್ ತೊಗೊಳತ್ತೆ ಫಸ್ಟು.
ನಿಮ್ಗೆ ಇದೇ ಥರ ರನ್ ಆಗೋದು ಯೂಶ್ವಲಿ ಸಾಫ್ಟ್ವೇರಲ್ಲಿ. ಫಸ್ಟ್ ಕ್ಯಾಂಡಿಡೇಟ್ ಹೆಂಗೆ ತೊಗೊಳುತ್ತಂದರೆ, ಫಸ್ಟ್ ಕ್ಯಾಂಡಿಡೇಟ್ದು ಅವ್ನ ಆಪ್ಷನ್ ಎಂಟ್ರಿಯಲ್ಲಿ ಫಸ್ಟ್ ಆಪ್ಷನ್ ಎಂಟ್ರಿ ಯಾವ್ದು ಹಾಕಿದ್ದಾನೆ ಅವ್ನು ಕೊಟ್ಬಿಡ್ತಾನೆ. ಯಾಕಂದರೆ ರ್ಯಾಂಕ್ 1 ಸ್ಟೂಡೆಂಟ್ ಅವನೇ ಅಲ್ವಾ, ಅವನು ಯಾವ ಕಾಲೇಜ್ಗೆ ಯಾವುದು ಫಸ್ಟ್ ಪ್ರಿಯಾರಿಟಿ ಹಾಕಿರ್ತಾರೆ ಅವ್ನು ಕೊಟ್ಬಿಡ್ತಾರೆ. ಅಸ್ಯೂಮ್ ಅವನು ಯಾವ ಕಾಲೇಜ್ ಹಾಕಿರ್ತಾನೆ, ಒಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ UVC ಕಾಲೇಜ್ ಹಾಕ್ಬಿಟ್ಟಿರ್ತಾನೆ ಅಂತ ಅಂದ್ಕೊಳ್ಳಿ. ಅವ್ನಿಗೆ ಆಪ್ಷನ್ ಕೊಟ್ಬಿಡ್ತಾರೆ UVC ಕಾಲೇಜೇ. ಯಾಕೆ ಅಂತಂದರೆ ಅವ್ನು ಫಸ್ಟ್ ರ್ಯಾಂಕು, ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್ ಬರ್ತಾರೆ. ಅವ್ನಿಗೆ ಯಾವ ಕಾಲೇಜ್ ಕೇಳ್ತಾರೆ, ಅವನಿಗೂ ಅದೇ ಕಾಲೇಜ್ ಅಲಾಟ್ ಆಗುತ್ತೆ. ಥರ್ಡ್ ರ್ಯಾಂಕ್ ಯಾರು ಬರ್ತಾನೆ ಅವನಿಗೆ ಫಸ್ಟ್ ಪ್ರಿಯಾರಿಟಿ. ಫಾರ್ ಎಕ್ಸಾಂಪಲ್ ಒಂದು 50ನೇ ರ್ಯಾಂಕ್ ಬನ್ನಿ, 50ನೇ ರ್ಯಾಂಕ್ ಅವ್ನಿಗೆ ಏನಾಗಿರುತ್ತೆ ಅಂತಂದರೆ ಅವನು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿರ್ತಾನೆ ಅಂತ ಅಂದ್ಕೊಳ್ಳಿ, 50ನೇ ರ್ಯಾಂಕ್ ಕ್ಯಾಂಡಿಡೇಟು. ಬಟ್ ಅಲ್ಲಿ ಏನಾಗಿರುತ್ತೆ ಅಂದರೆ 49 ಸ್ಟೂಡೆಂಟ್ಸ್, ಪ್ರೀವಿಯಸ್ 49 ಸ್ಟೂಡೆಂಟ್ಸ್ ಇರ್ತಾರಲ್ಲ, ರ್ಯಾಂಕ್ 49 ರ್ಯಾಂಕ್ ಬಂದಿರುತ್ತಲ್ವ, ಆ ಸ್ಟೂಡೆಂಟ್ಸ್ ಏನೇನು ಮಾಡಿರ್ತಾರೆ ಅಂದರೆ ಆಲ್ 49 ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ ಅಂದರೆ RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫಸ್ಟ್ ಪ್ರಿಯಾರಿಟಿ ಹಾಕಿರ್ತಾರೆ. ಇರೋದು 49 ಸೀಟ್ಸ್ ಅಂತ ಅಂದ್ಕೊಳ್ಳಿ, ಇರೋದು ಅಸ್ಯೂಮ್ ಮಾಡ್ಕೊಳ್ಳಿ 49 ಸೀಟ್ಸ್ ಇದೆ RV ಕಾಲೇಜಲ್ಲಿ, 50 ಅಂದ್ಕೊಳ್ಳಿ, 50 ಸೀಟ್ ಇದೆ. 50 ಸೀಟಲ್ಲಿ ಏನಾಗಿರುತ್ತೆ ಅಂತಂದರೆ 49 ಸ್ಟೂಡೆಂಟ್ಸು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿರ್ತಾರೆ RV ಕಾಲೇಜಲ್ಲಿ. ಇವನು 50ನೇವನು ಏನಾಗಿರ್ತಾನೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್ ಹಾಕಿರ್ತಾರೆ. 51ನೇ ಸ್ಟೂಡೆಂಟು ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ. 51ನೇ ಸ್ಟೂಡೆಂಟು ಕಂಪ್ಯೂಟರ್ ಸೈನ್ಸ್ RV ಕಾಲೇಜ್ ಹಾಕಿದ್ದಾನೆ. ಎಲ್ಲ ಕ್ಯಾಂಡಿಡೇಟ್ 1ಇಂದ ಹಿಡಿದು ಕ್ಯಾಂಡಿಡೇಟ್ 100ವರೆಗೂ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಇರೋ ಸೀಟ್ಸ್ ಎಷ್ಟು, 50 ಸೀಟ್ಸ್ ಅಂತ ಅಂದ್ಕೊಳ್ಳಿ. ಒಂದು ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತೀನಿ, 50 ಸೀಟ್ಸ್ ಇದೆ ಅಷ್ಟು RV ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಅಂದ್ಕೊಳ್ಳಿ. ಈಗ ಫಸ್ಟ್ 50 ಸ್ಟೂಡೆಂಟ್ಸಿಗೆ ಫಸ್ಟ್ ಪ್ರಿಯಾರಿಟಿ ಏನು ಹಾಕಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್. ಅವ್ರಗಳಿಗೆಲ್ಲ ಏನಾಗುತ್ತೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಫಸ್ಟ್ ಪ್ರಿಯಾರಿಟಿ ಇರೋದು. ನೆಕ್ಸ್ಟು ಈಗ 51ನೇ ಸ್ಟೂಡೆಂಟು ಕೂಡ RV ಕಾಲೇಜ್ ಹಾಕಿದ್ದಾನೆ. ಅಪ್ ಟು 100 ಕ್ಯಾಂಡಿಡೇಟ್ಸು 1 to 100 ಎಲ್ಲ ಸ್ಟೂಡೆಂಟ್ಸು RV ಕಾಲೇಜ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ 50 ಸೀಟ್ಸ್ ಇದ್ದಿದ್ದು 50 ಸ್ಟೂಡೆಂಟ್ಸ್ ಖಾಲಿ ಆಗೋಯ್ತು. ಇವಾಗ 51ನೇ ಸ್ಟೂಡೆಂಟ್ಸಿಗೆ RV ಕಾಲೇಜಲ್ಲಿ ಸೀಟ್ ಎಲ್ಲಿ ಕೊಡ್ತಾರೆ, ಆಗುತ್ತಾ ಕೊಡೋದಕ್ಕೆ? ಆಗೋದಿಲ್ಲ, ಯಾಕಂದ್ರೆ ಖಾಲಿ ಆಗೋಯ್ತು ಸೀಟ್ಸ್ ಎಲ್ಲನೂ. ಈಗ 51ನೇ ಕ್ಯಾಂಡಿಡೇಟ್ಗೆ ಏನು ಮಾಡ್ತಾರೆ, ಅವನು RV ಕಾಲೇಜ್ ಹಾಕಿರ್ತಾನೆ ಕಂಪ್ಯೂಟರ್ ಸೈನ್ಸ್ ಅಂತ, ಬಟ್ ಅವನಿಗೆ ಆಪ್ಷನ್ ಇಲ್ಲ, ಯಾಕಂದರೆ ಫಿಲ್ ಆಗೋಗಿದೆ ಸೀಟ್ಸು. ನೆಕ್ಸ್ಟ್ ಏನು ಆ ಪ್ರಿಯಾರಿಟಿ, ಫಸ್ಟ್ ಕಾಲೇಜ್ ಸಿಗಲಿಲ್ವಲ್ಲ, ಸೆಕೆಂಡ್ ಪ್ರಿಯಾರಿಟಿಗೆ ಹೋಗ್ತಾರೆ. ಸೆಕೆಂಡ್ ಪ್ರಿಯಾರಿಟಿನಲ್ಲಿ ಹೋದಾಗ ಅವ್ನಿಗೆ ಯಾವ ಕಾಲೇಜ್ ಅಲಾಟ್ ಮಾಡಿರ್ತಾರೆ, ಯಾವ ಕಾಲೇಜ್ ಇರುತ್ತೋ ಅದು ಸಿಗುತ್ತೆ ಅವನಿಗೆ, ಯಾಕಂದರೆ ಸೀಟ್ ಖಾಲಿ ಇರುತ್ತೆ. ಯಾಕಂದರೆ ಎಲ್ಲ 50 ಸ್ಟೂಡೆಂಟ್ಸ್ ತೊಗೊಂಡಿರೋದು RV ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದಾರೆ. ಈಗ 51ನೇ ಸ್ಟೂಡೆಂಟ್ಸ್ಗೆಲ್ಲ ಖಾಲಿ ಆಗೋಯ್ತು. ನೆಕ್ಸ್ಟ್ ಒಂದು ಸೆಕೆಂಡ್ ಪ್ರಿಯಾರಿಟಿ ಯಾವ್ದು ಹಾಕಿರ್ತಾರೆ ಆ ಕಾಲೇಜಿಗೆ ಹೋಗ್ತಾರೆ. ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಸೆಕೆಂಡ್ ಪ್ರಿಯಾರಿಟಿ ಬಂದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ MS ರಾಮಯ್ಯ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಎಲ್ಲರೂ 1 to 100 ಸ್ಟೂಡೆಂಟ್ಸು MS ರಾಮಯ್ಯ RV ಕಾಲೇಜ್ MS ರಾಮಯ್ಯ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ. ಈಗ 50 ಸ್ಟೂಡೆಂಟ್ಸ್ ಮುಗಿದೋಯ್ತು. ಈಗ 51 to 100 ಫಸ್ಟ್ ಪ್ರಿಯಾರಿಟಿ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್ ಹಾಕಿದ್ದಾರೆ, ಎಲ್ಲರೂ ಸೆಕೆಂಡ್ ಪ್ರಿಯಾರಿಟಿ MS ರಾಮಯ್ಯ RV ಕಾಲೇಜ್ ಹಾಕಿದ್ದಾರೆ ಅಂತ ಅಂದ್ಕೊಳ್ಳಿ ಎಲ್ಲರೂ. ಇವಾಗ ಏನಾಗುತ್ತೆ, ಫಸ್ಟ್ ಪ್ರಿಯಾರಿಟಿ ಯಾರಿಗೂ ಇನ್ನು 50 ಆದಮೇಲೆ 51ರಿಂದ ಯಾರಿಗೂ RV ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಸಿಗಲ್ಲ ಈಗ ಸದ್ಯದ ನಾನು ಹೇಳ್ತಿರೋ ಮಟ್ಟಿಗೆ. ಈಗ ನೆಕ್ಸ್ಟ್ ಏನು ಮಾಡುತ್ತೆ, ಸೆಕೆಂಡ್ ಪ್ರಿಯಾರಿಟಿಗೆ ಹೋಗುತ್ತೆ, MS ರಾಮಯ್ಯ ಹಾಕಿರ್ತೀರ ಅಂದ್ಕೊಳ್ಳಿ, MS ರಾಮಯ್ಯ ಅಲಾಟ್ ಆಗುತ್ತೆ. 51, 52 ಎಲ್ಲರೂ ಅದೇ ಹಾಕಿರ್ತಾರೆ, ಅದರಲ್ಲೂ 50 ಸೀಟ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತಾರೆ, ಅಪ್ ಟು 100 ರ್ಯಾಂಕ್ವರೆಗೂ 50 ಸೀಟ್ಸ್ ಏನಿರುತ್ತೆ ಅದು ಅಲಾಟ್ ಆಗೋಯ್ತು ಅವ್ರಿಗೆ MS ರಾಮಯ್ಯ ಸೆಕೆಂಡ್ ಪ್ರಿಯಾರಿಟಿ ಎಂಟರ್ ಮಾಡಿರೋದಕ್ಕೆ. ನೆಕ್ಸ್ಟು ಈಗ 101ನೇ ಕ್ಯಾಂಡಿಡೇಟ್ ಮೆನ್ಷನ್ ಮಾಡ್ಕೊಳ್ಳಿ. ಈಗ 101 ಕ್ಯಾಂಡಿಡೇಟ್ 101 ರ್ಯಾಂಕ್ ಬಂದಿರೋ ಸ್ಟೂಡೆಂಟು ಅವನೇನು ಮಾಡ್ತಾನೆ, ಹಾಗಾದರೆ ಅವನು ಫಸ್ಟ್ ಏನು ಮಾಡಿರ್ತಾನೆ, ಫಸ್ಟ್ ಒನ್ RV ಕಾಲೇಜು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿರ್ತಾನೆ, ಸೆಕೆಂಡ್ ಬಂದು MS ರಾಮಯ್ಯ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿರ್ತಾನೆ, ಥರ್ಡ್ ಒನ್ ಬಂದು ಅವನೇನು ಹಾಕಿರ್ತಾನೆ PES ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಹಾಕಿರ್ತಾನೆ. ಈಗ 101 ರ್ಯಾಂಕ್ ಬಂದಿರೋನಿಗೆ ಫಸ್ಟು RV ಕಾಲೇಜ್ ಅಲಾಟ್ ಮಾಡ್ತಾರಾ, ಇಲ್ಲ ಖಾಲಿನೇ ಇಲ್ಲ ಸೀಟ್ಸು, ಅಷ್ಟೊತ್ತು ಖಾಲಿ ಆಗೋಗಿದೆಯಲ್ಲ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಪ್ರಿಯಾರಿಟಿಗೆ ಬರ್ತಾರೆ. ಅವ್ನು ಯಾವ ಸೆಕೆಂಡ್ ಪ್ರಿಯಾರಿಟಿ ಎಂಟ್ರಿ ಮಾಡಿದ್ದಾನೆ, MS ರಾಮಯ್ಯ ಕಾಲೇಜ್ ಎಂಟ್ರಿ ಮಾಡಿದ್ದಾನೆ. MS ರಾಮಯ್ಯ ಅಲಾಟ್ ಮಾಡ್ತಾರಾ, ಇಲ್ಲ ಅದು ಖಾಲಿ ಆಗೋಯ್ತು, ಆಲ್ರೆಡಿ ಆಗೋಗಿದೆ. ಇನ್ನು ಉಳಿದಿರೋದು 3ನೇ ಆಪ್ಷನ್ ಕೊಡ್ತೊಳ್ತಾರೆ. 3ನೇ ಆಪ್ಷನ್ ಯಾವುದು, PES ಖಾಲಿ ಇದೆಯಾ ಸೀಟ್ಸು, ಎಸ್, ಅವನಿಗೆ ಈಗ PES ಕಾಲೇಜನ್ನು ಅಲಾಟ್ ಮಾಡ್ತಾರೆ. ಯಾವ ಕಾಲೇಜ್ ಇರುತ್ತೋ ಅದನ್ನೇ ಹೇಳ್ತಿರೋದು, ಪ್ರಿಯಾರಿಟಿ ಆರ್ಡರ್ ಈ ಥರ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಈಗ 1, 2, 3, 4 ಈ ಥರ ರ್ಯಾಂಕ್ ತೊಗೊಂಡು ಏನು ಮಾಡ್ತಾರೆ, ಸೀಟ್ಸನ್ನು ಫಿಲ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಉಳ್ಕೊಂಡಿರೋ ಸೀಟ್ಸು ನಿಮಗೆ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ನೆಕ್ಸ್ಟ್ ಪ್ರಿಯಾರಿಟಿ. ಹಾಗೆ ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಈ ರೀತಿಯಾಗಿ ಪ್ರಿಯಾರಿಟಿ. ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಇನ್ನೊಂದು ಎಕ್ಸಾಂಪಲ್ 1 to 100 ಏನು ಮಾಡಿರ್ತಾರೆ ಅಂತಂದರೆ 1 to 50 ಸ್ಟೂಡೆಂಟ್ಸು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ RV ಕಾಲೇಜ್ ಹಾಕಿರ್ತಾರೆ.
51 ಸ್ಟೂಡೆಂಟ್ ಏನು ಮಾಡಿರ್ತಾನೆ ಗೊತ್ತಾ, ಅವನು ಪಿ ಎಸ್ ಕಾಲೇಜ್ ಹಾಕ್ಬಿಟ್ಟಿರ್ತಾನೆ. ಯಾವುದು ಫಸ್ಟ್ ಪ್ರಿಯಾರಿಟಿ. ಈಗ ಬನ್ನಿ ಪಾಯಿಂಟಿಗೆ. ಈಗ 1 to 50 ಎಲ್ಲ ಆರ್ ವಿ ಕಾಲೇಜ್ ಅಲಾಟ್ ಆಗೋಯ್ತು. ಈಗ 51th ರ್ಯಾಂಕ್ ಬಂದಿರ್ದಲ್ವಾ, ಅವ್ನಿಗೆ ಯಾವ ಕಾಲೇಜ್ ಅಲಾಟ್ ಮಾಡ್ತಾರೆ? ಅವನ ಫಸ್ಟ್ ಪ್ರಿಯಾರಿಟಿ ಪಿ ಎಸ್ ಕಾಲೇಜ್ ಎಂಟ್ರಿ ಮಾಡಿದ್ದಾನೆ. ಪಿ ಎಸ್ ಕಾಲೇಜಲ್ಲಿ ಖಾಲಿ ಇದೆಯಲ್ಲ ಸೀಟ್ಸು, ಅದನ್ನು ಅಲಾಟ್ ಮಾಡಿಬಿಡ್ತಾರೆ. ಈ ಒಂದು ಎಮ್ ಎಸ್ ರಾಮಯ್ಯ ಟಾಪ್ ಅಂತ ಅನ್ಕೊಂಬಿಟ್ಟು, ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತಿರೋದು. ಎಮ್ ಎಸ್ ರಾಮಯ್ಯ ಟಾಪ್ ಕಾಲೇಜು ನಿಮ್ಮದು, ಬಟ್ ನೀವೇನು ಮಾಡಿದ್ದೀರಾ, ಪಿ ಎಸ್ ಕಾಲೇಜನ್ನು ಫಸ್ಟಲ್ಲಿ ಹಾಕ್ಕೊಂಡಿದ್ದೀರಾ. ಅದಕ್ಕೆ ಪಿ ಎಸ್ ಅಲ್ಲಿ ಖಾಲಿ ಇದೆಯಾ? ಫಸ್ಟ್ 50 ಸ್ಟೂಡೆಂಟ್ಸ್ ಏನು ಮಾಡಿದ್ರು, ಆರ್ ವಿ ಕಾಲೇಜಲ್ಲಿ ತೊಗೊಂಡಿದ್ದಾರೆ. ಇವಾಗ 51ನೇ ರ್ಯಾಂಕ್ ಇದೆ ನಿಂದೇನು ಹಾಕಿದ್ಯಾ, ಫಸ್ಟ್ ಪ್ರಿಯಾರಿಟಿ ಪಿ ಎಸ್ ಹಾಕಿದ್ಯಾ. ಪಿ ಎಸ್ ಅಲ್ಲಿ ಸೀಟ್ಸ್ ಖಾಲಿ ಇದೆಯಾ, ಅದು ನಿನಗೆ ಅಲಾಟ್ ಆಗಿಬಿಡುತ್ತೆ. ಸರ್ ನನಗೆ ಎಮ್ ಎಸ್ ರಾಮಯ್ಯ ಬೇಕು. ಎಲ್ಲಿ ಎಮ್ ಎಸ್ ರಾಮಯ್ಯ ಬೇಕಾಗಿದ್ದರೆ ನೀನೇನು ಮಾಡಬೇಕಾಗಿತ್ತು, ಅದನ್ನು ಫಸ್ಟ್ ಪ್ರಿಯಾರಿಟಿ ಹಾಕ್ಕೋಬೇಕಾಗಿತ್ತು. ಎಮ್ ಎಸ್ ರಾಮಯ್ಯ ನೀನು ಫಸ್ಟ್ ಪ್ರಿಯಾರಿಟಿ ಹಾಕ್ಕೊಂಡಿದ್ದು ಮಾತ್ರ ಸಿಕ್ಬಿಡೋದಿಲ್ಲ, ಖಾಲಿ ಇದ್ದರೆ ಸಿಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಪ್ರಿಯಾರಿಟಿ ಆರ್ಡರ್ ವೈಸ್ ಹಾಕ್ಕೋಬೇಕು. ಸರ್ ನಾನು ಕಾಲೇಜ್ 1 ಓಕೆ, ಅದಾಗಲಿಲ್ಲ ಅಂದರೆ ಸೆಕೆಂಡ್, ಅದಾಗಲಿಲ್ಲ ಅಂದರೆ ಥರ್ಡ್, ಕೋರ್ಸ್ ಆದರೂ ಚೇಂಜ್, ಎಷ್ಟು ಬೇಕಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. 100 ಬೇಕು 100, 1000 ಬೇಕು 1000, ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಇದನ್ನು ಸ್ವಲ್ಪ ವರ್ಕೌಟ್ ಮಾಡ್ಕೊಳ್ಳಿ. ಸುಮ್ಮನೆ ಇದು ಆಪ್ಷನ್ ಎಂಟ್ರಿ ಮಾಡೋದು ಅಷ್ಟು ಈಸಿ ಅಲ್ಲ ಅಂದ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನೀವು ಲಿಸ್ಟಲ್ಲಿ ಬರ್ಕೋಬೇಕು. 1 to ನೀವು ಯಾವುದು ಒಂದು 500 ಮಾಡಬೇಕು ಅಂತಿದ್ದೀರಾ, ಈ 500 ಲಿಸ್ಟು ಕಂಪ್ಲೀಟಾಗಿ ಇಟ್ಕೊಂಡಿರ್ಬೇಕು ನೀವು. 500 ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನನ್ನ ಪ್ರಿಯಾರಿಟಿ ಸರ್, ಇದೆಲ್ಲ ಕಾಲೇಜುಗಳಲ್ಲಿ ಓಕೆ ಸರ್, ಇದಾಗಲಿಲ್ಲ ಅಂದರೆ ಇದು, ಇದಾಗಲಿಲ್ಲ ಅಂದರೆ ಇದು, ಇದಾಗಲಿಲ್ಲ ಅಂದರೆ ಇದು ಅನ್ನೋ ಥರನೇ ಇಟ್ಕೋಬೇಕು ನೀವು. ಲೋ ಪ್ರಿಯಾರಿಟಿ ತಗೊಬಂದು ನೀವು ಕಾಲೇಜನ್ನು ತಗೊಬಂದು ಫಸ್ಟಲ್ಲಿ ಹಾಕಿದ್ದೀರಾ ಅಪ್ಪಿ ಅಂತಂದರೆ, ಅದೇನಾದರೂ ನಿಮ್ಗೆ ಅಲಾಟ್ ಆಯಿತು ಅಂತಂದರೆ ನೀವು ಅದು ಹೋಗಲೇಬೇಕಾಗತ್ತೆ. ಸೊ ಆಮೇಲೆ ನೀವು ಆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ಈಗಲೇ ಸ್ವಲ್ಪ ನಾನು ಹೇಳಿದ್ದು ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಸ್ಟಿಲ್ ನಿಮ್ಗಿನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬಟ್ ಈ ರೀತಿಯಾಗಿ ಪ್ರಿಯಾರಿಟಿ ಆರ್ಡ್ರನ್ನ ಮೆನ್ಷನ್ ಮಾಡ್ಕೊಳ್ಳಿ. ತುಂಬ ಸ್ಟೂಡೆಂಟ್ಸ್ ನೋಡಿದ್ದೀವಿ ಕೌನ್ಸಿಲಿಂಗ್ ಟೈಮಲ್ಲಿ ಈ ಥರ ಮಿಸ್ಟೇಕ್ಸ್ ಮಾಡ್ಕೊಳ್ಳುವಂಥದ್ದು, ಅದಕ್ಕಾಗಿಯೇ ನಾನು ನಿಮಗೆ ಈ ವಿಡಿಯೋ ಮಾಡ್ತಿರುವಂಥದ್ದು. ಸೊ ದಯವಿಟ್ಟು ಇನ್ನೂ ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ ನಾನು ಹೇಳಿರೋ ಎಕ್ಸ್ಪ್ಲೈನ್ ಮಾಡಿರೋದನ್ನು. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.